ನಾವು 2 ಶೀರ್ಷಿಕೆಯಲ್ಲಿ ವೈಟ್ ಟಾಪಿಂಗ್ ಕೆಲಸಗಳನ್ನು ಕೈಗೆ ಎತ್ಕೊಳ್ತಾ ಇದ್ದೇವೆ. ಒಂದು ಬ್ರಾಂಡ್ ಬೆಂಗಳೂರು ಅಡಿಯಲ್ಲಿ 1,200 ಕೋಟಿಯಲ್ಲಿ 200 ಕೋಟಿಯಷ್ಟು ಬ್ಲ್ಯಾಕ್ ಟಾಪಿಂಗ್ ಇದೆ, 1,000 ಅಷ್ಟು ವೈಟ್ ಟಾಪಿಂಗ್ ಇದೆ, ಅಸ್ಫಾಲ್ಟಿಂಗ್ ಇದು ಕಾಂಕ್ರೀಟಿಂಗ್ ಇದೆ. ಇದೇ ಪ್ರಕಾರ ನಾವು ಪ್ರಾಜೆಕ್ಟ್ನಲ್ಲಿ ಹಿಂದೆ 800 ಕೋಟಿಗೆ ಸರ್ಕಾರದಿಂದ ಬದಲಾವಣೆಯಾಗಿ ಕೆಲಸ ಕಾಮಗಾರಿಗಳ ಬದಲಾವಣೆಯಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಕೊಡ್ತಾ ಇದ್ದೇವೆ. ಟೋಟಲ್ 15 ಪ್ಯಾಕೇಜು, 13 ಪ್ಯಾಕೇಜ್ ಅನುಮೋದನೆಯಾಗಿ ವರ್ಕ್ ಆರ್ಡರ್ ಎಲ್ಲ ಇಶ್ಯೂ ಆಗಿದೆ, 2 ಪ್ಯಾಕೇಜ್ ಸರ್ಕಾರ ಹಂತದಲ್ಲಿ ಪೆಂಡಿಂಗ್ ಇದೆ. ಟೋಟಲ್ 15 ಪ್ಯಾಕೇಜಸ್ಗೆ 120 ಕಿಲೋಮೀಟರ್ ಆಗ್ತದೆ. ಈ 13 ಪ್ಯಾಕೇಜಸ್ಗೆ 150 ಕಿಲೋಮೀಟರ್ ಆಗ್ತದೆ. ಅದು ಚೀಫ್ ಇಂಜಿನಿಯರ್ ಪ್ರಾಜೆಕ್ಟ್ ಕಡೆಯಿಂದ 800 ಕೋಟಿಗೆ ಮತ್ತು 900 ಕೋಟಿಗೆ ನಮ್ಮ EIC ಕಡೆಯಿಂದ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕಡೆಯಿಂದ ಅಸ್ಫಾಲ್ಟಿಂಗ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಸ್ವಲ್ಪ ಭಿನ್ನವಾದ ಡಿಸೈನ್ ಇದೆ. ಮೊದಲೇ ನಮ್ಮ BWSSB ಆಗಲಿ, ಗೇಲ್ ಆಗಲಿ, ಇತ್ಯಾದಿ ಆಗಲಿ, ಈ ಅಗೆವಾಗನೇ ಅವರು ಏನು ಲೈನ್ ಹಾಕ್ತಾರೆ ಹಾಕ್ಕೊಳ್ಳೋಕ್ಕೆ ಅವಕಾಶ ಇದೆ. ಡಕ್ಟ್ನಲ್ಲಿ ವಾಟರ್ ಪೈಪ್ ಲೈನ್ ಹಾಕಲಿಕ್ಕೆ ಅವಕಾಶ ಇದೆ. ರೋಡ್ 2 ಕಡೆಗೆ ಪೈಪ್ ಲೈನ್ ಹಾಕಬೇಕು ಅಂತ ನಾವು BWSSBಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ತದನಂತರ ಅವರು ಒಂದು ಲೈನಿಂದ ರೋಡ್ಗೆ ದಾಟಿ ಕನೆಕ್ಷನ್ ಕೊಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾವೆಲ್ಲ ಇದನ್ನು ಸಂಪರ್ಕ ಸಾಧಿಸಿ ಅವರ ಜೊತೆಗೆ ಕೋಆರ್ಡಿನೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಡಕ್ಟ್ನಲ್ಲಿ ವ್ಯವಸ್ಥೆ ಇದೆ ಮತ್ತು ಕಾಮನ್ ಯೂನಿಫಾರ್ಮ್ ಪ್ಯಾಸೇಜ್ ಇರಬೇಕು. ಸೊ ಎಲ್ಲಕ್ಕಿಂತ ಕಡಿಮೆ ಗಾತ್ರದ ಬಿಡ್ತಿರುತ್ತೆ, ಅದೇ ಬಿಡ್ತಿಗೆ ನಾವು ಮಾಡ್ತಾ ಹೋಗ್ತೀವಿ. ಜಾಸ್ತಿ ಏರಿಯಾ ಏನು ಸಿಗುತ್ತದೆ ಅದಕ್ಕೆ ಬೇರೆ ಬೇರೆ ಬಸ್ ಸ್ಟಾಪ್ಗಾಗಿ ಇತ್ಯಾದಿಗಾಗಿ ವ್ಯವಸ್ಥೆಗಳನ್ನು ಮಾಡ್ಬೋದು. ಮತ್ತು ಪಾದಚಾರಿಗಳಿಗಾಗಿ ದೊಡ್ಡ ಜಾಗ ಸಿಗುತ್ತೆ, ಡಕ್ಟ್ದು ವ್ಯವಸ್ಥೆ ಕೂಡ ಇರುತ್ತೆ.